ಸರ್ ಈಗ ಹೇಳಿ ಸರ್. ಎಲೆಕ್ಷನ್ ಬರ್ತದೆ, ಬೈ ಎಲೆಕ್ಷನ್. ಹೌದು ಸರ್. ಇದ್ರ ಯೋಗೇಶ್ ಅವರ ಬಂದು ಮನ ಏನು ಸರ್ ಎನ್ ಡಿ ಆರ್ ಇಬ್ಬರು ನಿಂತ್ಕೊಂಡು ಇಬ್ಬರಿಗೂ ಓಟ್ ಹಾಕ್ತೀವಿ ಸರ್ ನಾವು. BJPನೇ ಬರಲಿ ದಳದಾರ ಬರಲಿ ಇಬ್ಬರು ಓಟ್ ಹಾಕ್ತೀವಿ. ಅಲ್ಲ ಸರ್, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜನಕ್ಕೆ ಭಾರಿ ಮೋಸ ಮಾಡಿದ್ದಾರೆ. ನಮ್ಮ ಹಾಲು ದುಡ್ಡು ಹಾಕಿ ಇವತ್ತು 8-9 ತಿಂಗಳಾಯಿತು, ಪ್ರೋತ್ಸಾಹ ಧನ ಕೊಡಲಿಲ್ಲ. ಸ್ತ್ರೀಶಕ್ತಿ ಅನ್ಕೊಂಡು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇವರು. ನಮ್ಮ ಹಾಲಿನ ಪೇಮೆಂಟ್ ಇವತ್ತು ನನಗೆ ಬಂದ ಕನಿಷ್ಠ ಪಕ್ಷ ಒಂದು 30,000 ರೂಪಾಯಿ ಹಾಲಿನ ದುಡ್ಡು ಬರ್ತದೆ. ನಮ್ದು ಅದೆಲ್ಲ ನಿಂಗೆ ಕೂತ್ಬಿಟ್ರು. ಇಬ್ಬರು ಹಗರಣದಲ್ಲೇ ಮುಳುಗೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈಗ BJPನೇ ಬರಲಿ ಇಲ್ಲ ಕುಮಾರಸ್ವಾಮಿನೇ ಬರಲಿ ಇಬ್ಬರು NDA ಸರ್ಕಾರ ಓಟ್ ಹಾಕ್ತೀವಿ ನಾವು. ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ಸೇರಿಸ್ಬೇಕಂತ ಇಲ್ಲ ಸರ್, ಇದು ಕುಮಾರಸ್ವಾಮಿ ಮಾಡಿದ ಒಳ್ಳೆ ಕೆಲಸ. DK ಮಾಡ್ತಾರೆ, ಅವನ್ನ ಉಪಯೋಗ ಮಾತ್ರ ಮಾಡ್ಕೊತಾ ಇದ್ದಷ್ಟು ಜನಕ್ಕೆ ಏನು ಮೋಸ ಒಳ್ಳೇದು ಮಾಡಲಿ. ಚನ್ನಪಟ್ಟಣ ಬಂದೀಗ ಅವತ್ತಿನ ಬಂದಿಲ್ಲ ಚನ್ನಪಟ್ಟಣಕ್ಕೆ, ಈಗ ಬಂದು ಚನ್ನಪಟ್ಟಣಕ್ಕೆ ಕಾರ್ಯಕ್ರಮ ಮಾಡ್ತಾಯಿದ್ದಾನೆ. ಏನು DKಯಿಂದ ನಮ್ಮ ಚನ್ನಪಟ್ಟಣಕ್ಕೆ ಏನು ಅಭಿವೃದ್ಧಿ ಆಗಲಿಲ್ಲ. ಕುಮಾರಸ್ವಾಮಿ ಯೋಗೇಶ ಮಾಡಿದ್ದಾರೆ. DKಯಿಂದ ನಮ್ಗೆ ಏನು ಅಭಿವೃದ್ಧಿ ಆಗಲಿಲ್ಲ. ಯೋಗೇಶನ ಬರಲಿ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಕೊಟ್ಟಾಕ್ತೀವಿ. ಹೌದು ಸರ್, ಅವರು ಓಟ್ ಕೇಳಕ್ಕೆ ಸರ್ ಅವಾಗೆ ಇಲ್ಲಿ ಬಂದು DK ಸುರೇಶ್ ಅವರು, ಶಿವಕುಮಾರ್ ಅವರು ಹೊಸ ತಂತ್ರ ಉಪಯೋಗಿಸ್ಕೊಂಡು ಅಲ್ಲದು ಕತೆ ಕಟ್ಟಿ ಜನಗಳಿಗೆ ರೈತರುಗಳಿಗೆ ಎಲ್ಲ ಸೈಟ್ ಕೊಡ್ತೀವಿ, ಜಮೀನು ಖರೀದಿ ಮಾಡಿದ್ದೀವಿ ಅಂತೇಳಿ ಈ ಥರ ಹೇಳಿಸ್ತಾ ಇದ್ದಾರೆ. ಅದರಿಂದ ಯಾವುದು ಈಗಾಗಲೇ 15 ವರ್ಷ ಸಂಸದರಾಗಿ DK ಸುರೇಶ್ ಅವರು ಗೆದ್ದಿದ್ರು. ಚನ್ನಪಟ್ಟಣಕ್ಕೆ ಏನು ಉಪಯೋಗ ಮಾಡಿಲ್ಲ, ಯಾವುದೇ ಕೆಲಸಗಳಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ. ರೈತರಿಗೆ ಅಲ್ಲಿ ಎಲ್ಲ ತೊಂದರೆಗಳೇ ಆಗಿದೆ. ಏನು ಇಂಪ್ರೂವ್ಮೆಂಟ್? ಅದೇ ಸರ್, ಇವಾಗ ಬಂದು ಅಲ್ಲಿ ಸೋತ್ಬಿಟ್ರಲ್ಲ ಅವರ ತಮ್ಮ, ಅದಕ್ಕೋಸ್ಕರ ಈಗ ಚನ್ನಪಟ್ಟಣದಲ್ಲಿ ಬಂದು ಏನಾದ್ರು ಹೊಸ ತಂತ್ರಿಕೆ ಮಾಡಿ ಗೆದ್ದು ಇದು ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಆದರೆ ಸಾಧ್ಯ ಇಲ್ಲ. ನಮಗೆ CP ಯೋಗೇಶ್ವರ್ ಬರ್ಬೇಕು ಸರ್. ಹೌದು ಸರ್, CP ಯೋಗೇಶ್ವರ್ ಬಂದು ಇವಾಗಲೇ ನೀರಾವರಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಮ್ಮ ಚನ್ನಪಟ್ಟಣ ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆಲ್ಲ ಸಹಕಾರ ಮಾಡಿದವ್ರೆ. ಜಡ್ಜ್ ರಮೇಶು, ದೇವೇಗೌಡರು, ಕುಮಾರಸ್ವಾಮಿಯವರು ಎಲ್ಲ ಸಪೋರ್ಟ್ ಮಾಡಿದರು ಮುಂದೆನೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.